ಮಂಡಿ ನೋವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವುದೇ ವಯಸ್ಸಾದವರಲ್ಲಿ. ಆದರೆ ಇತ್ತೀಚೆಗೆ ಬದಲಾದ ಜೀವನ ಕ್ರಮದಿಂದಾಗಿ ಎಲ್ಲಾ ವಯಸ್ಸಿನವರಲ್ಲೂ ಈ ಮಂಡಿ ನೋವು ಕಾಣಿಸಿಕೊಳ್ಳುತ್ತೆ. ಕಾರಣ ಸರಿಯಾದ ಆಹಾರ, ವ್ಯಾಯಾಮ ಇಲ್ಲದೆ ಇರುವುದು, ಜೊತೆಗೆ ದೀರ್ಘಕಾಲದವರೆಗೂ ನಿಂತೇ ಕೆಲಸ ಮಾಡೋದು ಸೇರಿದಂತೆ ಅನೇಕ ಕಾರಣಗಳಿಂದ ಸಹಿಸಲಾಗದ ಮಂಡಿ ನೋವು ಕಾಣಿಸಿಕೊಳ್ಳುತ್ತೆ. ಹಾಗಂತ ಇದೇ ನೋವಿನ ಜೊತೆ ಜೀವನ ಕಳಿಬೇಕಾದಂತ ಅನಿವಾರ್ಯತೆ ಖಂಡಿತ ಇಲ್ಲ. ಅದೇ ರೀತಿ ಸರ್ಜರಿಯ ಅಗತ್ಯವೂ ಇಲ್ಲ. ಅತ್ಯಾಧುನಿಕ ಚಿಕಿತ್ಸಾ ಸಹಾಯದಿಂದ ಮಂಡಿ ನೋವಿಗೆ ಮುಕ್ತಿ ಕೊಡಬಹುದು. ಹಾಗಿದ್ರೆ ಯಾವುದಾ ಚಿಕಿತ್ಸಾ ಪದ್ಧತಿ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಹಾಗೆ ರೀಜನರೇಟಿವ್ ಸೆಂಟರ್ನ ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್, ಕ್ಲಿನಿಕಲ್ ಹೆಡ್ ಡಾಕ್ಟರ್ ವಿದ್ಯಾ ಭಂಡಾರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಮೊದಲಾಗಿ ನಾವು ಈ PRP ಅಂತ ಹೆಸರು ಕೇಳಿರೋದೆ ಸೌಂದರ್ಯವರ್ಧಕವಾಗಿ ಹೇರಿಗೆ ಬಳಸ್ತಾರೆ, ಹಾಗೆ ಫೇಸ್ಗೆ ಬಳಸ್ತಾರೆ, ಇದೇ ಪಾಪ್ಯುಲರ್ ಆಗಿದ್ದು. ಹೇಗೆ ಇದನ್ನ ಪೇನ್ಗೂ ಬಳಸಬಹುದು ಅನ್ನೋದನ್ನ ನೀವು ಕಂಡುಕೊಂಡಿರೋದು? ಹೌದು. ಸೊ ದಿಸ್ ರಿಸರ್ಚ್ ಒಂದು ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಆಗಿರೋದು ಇನ್ ಇಂಡಿಯಾ ಎಪಿಯೋನ್ ಅಂತಲೇ ಹೇಳ್ಬೋದು. ಸೊ ವಿ ಸ್ಟಾರ್ಟೆಡ್ ದಿಸ್ ಇನ್ ಹೈದ್ರಾಬಾದ್. ರಿಸರ್ಚ್ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಸೊ ನೀ ಆಸ್ಟಿಯೋಆರ್ಥ್ರೈಟಿಸ್ ತಗೊಳ್ಳಿ, ಇದೊಂದು ಡಿಸೀಸಾ ಅಂತ ಯೋಚನೆ ಮಾಡಿದ್ರೆ ಡಿಸೀಸ್ ಅಲ್ಲ ಇದು. ಸೊ ದಿಸ್ ಇಸ್ ಸಿಂಪಲ್ ಏಜ್ ರಿಲೇಟೆಡ್ ಚೇಂಜಸ್. ನಿಮಗೆ ಹೇರ್ ಹೇಗೆ ವೈಟ್ ಆಗಿಬಿಡುತ್ತೆ, ಫೇಸ್ ಮೇಲೆ ವ್ರಿಂಕಲ್ಸ್ ಹೇಗೆ ಬರುತ್ತೆ, ಸೊ ದ ಸೇಮ್ ಪ್ರಾಸೆಸ್. ಬಟ್ ಇದು ಪೇಷಂಟ್ ಸಫರ್ ಆಗ್ತಾರೆ, he'll get pain. ಅವ್ರ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ದೇ ವಿಲ್ ಹ್ಯಾವ್ ಮೆಂಟಲ್ ಆ್ಯಂಡ್ ಸೈಕಲಾಜಿಕಲ್ ಎಲ್ಲ ಎಫೆಕ್ಟ್ಸ್ ಇರುತ್ತೆ. ಸೊ ಇದರಿಂದ ದೇ ಅಂಡರ್ಗೋ ಸರ್ಜರಿ. ಸ್ವಲ್ಪ ದಿನ ನೋಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಇಲ್ಲ ಅಲ್ಲಿ ತುಂಬ ಸೌದಿದ್ರೆ ಸರ್ಜರಿ. ಆ್ಯಂಡ್ ವಿ ಸಾ ಸೋ ಮೆನಿ ಪೇಷಂಟ್ಸ್. ಆಮೇಲೆ ರೇಡಿಯಾಲಜಿಸ್ಟ್ ಮತ್ತು ನಾನು ಪೇಯ್ನ್ ಫಿಸಿಷಿಯನ್. ಸೊ ನಾನು ತುಂಬ ಜನ ಆಫ್ಟರ್ ಸರ್ಜರಿ ಆಲ್ಸೋ ದೇ ವಿಲ್ ಕಮ್ ವಿತ್ ಕಾಂಪ್ಲಿಕೇಶನ್ಸ್. ಸೊ ಅದರಿಂದ ಈ ಥರ ವಿಚ್ ಇಸ್ ನಾಟ್ ಎ ಡಿಸೀಸ್, ಈ ಡಿಸೀಸೇ ಅಲ್ಲ, ಇದಕ್ಕೆ ಇಷ್ಟೊಂದು ದೊಡ್ಡ ಸರ್ಜರಿ ಮಾಡಬೇಕಾ ಆ್ಯಂಡ್ ವೈ ದ ಪೇಷಂಟ್ ಸಕ್ಸಸ್ ಆಗುತ್ತೆ. ಆಲ್ಮೋಸ್ಟ್ 70% ಸಕ್ಸಸ್ ರೇಟ್ ಇರುತ್ತೆ, ಬಟ್ 30 ಪೇಷಂಟ್ಸ್ ವಿಲ್ ಬಿ ಸಫರಿಂಗ್. ಸೊ ವೈ ಟು ಡೂ ಸಚ್ ಎ ಬಿಗ್ ಪ್ರೊಸೀಜರ್ ವಿಚ್ ಇಸ್ ಫಾರ್ ದ ಕಂಡೀಷನ್ ವಿಚ್ ಇಸ್ ನಾಟ್ ಎ ಪ್ರಾಪರ್ ಡಿಸೀಸ್ ಅಂತ ಅದು ರಿಸರ್ಚ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ವಿ ಫೌಂಡೆಡ್ ದಟ್ ಏನಾದರೂ ನಾನ್ ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಏನಾದರೂ ಇರುತ್ತಾ ವಿಚ್ ಕ್ಯಾನ್ ಹೆಲ್ಪ್ ದ ಪೇಷಂಟ್ ಟು ಇಂಪ್ರೂವ್ ದ ಲೈಫ್ ಸ್ಟೈಲ್ ಆಗಲಿ, ಅವ್ರ ಆ್ಯಕ್ಟಿವಿಟಿ ಆಗಲಿ ಅಂತ ರಿಸರ್ಚಲ್ಲಿ ವಿ ಫೌಂಡ್ ಔಟ್ ದಟ್ PRP ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೀಜನರೇಟಿವ್ ಮೆಡಿಸಿನ್, ವೆದರ್ ಇಟ್ಸ್ ಎ PRP ಆರ್ ಬೋನ್ ಮ್ಯಾರೋ, ಎನಿಥಿಂಗ್, ಅಡಿಪೋಸ್ ಸೆಲ್ಸ್, ಲೈಪೋಜಮ್ಸ್ ಎಲ್ಲನೂ ಯೂಸ್ ಆಗುತ್ತೆ ಅಂತ. ಆ್ಯಂಡ್ PRP ಎಕ್ಸಲೆಂಟ್ ರಿಸಲ್ಟ್, ವೆರಿ ಸಿಂಪಲ್ ಅಂತ ಗೊತ್ತಾಗಿದೆ. ಬಟ್ ಇಂಡಿಯನ್ ಪಾಪ್ಯುಲೇಷನ್ಗೆ ಹೇಗೆ, ಬಿಕಾಸ್ ಅವರ್ ಲೈಫ್ ಸ್ಟೈಲ್ ವಿಲ್ ಬಿ ಡಿಫ್ರೆಂಟ್ ಆ್ಯಂಡ್ ಫಾರಿನರ್ಸ್ ಲೈಫ್ ಸ್ಟೈಲ್ ಅವರೆಲ್ಲ ಡಿಫ್ರೆಂಟ್. ಸೊ ಇದು ನಮಗೆ ನಮ್ಮ ಲೈಫ್ ಸ್ಟೈಲ್ಗೆ ಇದು ಹೇಗೆ ನಾವು ಮಾಡಬೇಕು ಆ್ಯಂಡ್ ಯಾವ ಸ್ಟೇಜ್ಗೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ, ಹೌ ಟು ಸಿ ವೆದರ್ ಇಟ್ಸ್ ಗ್ರೋನ್ ಆರ್ ನಾಟ್, ರೀಸನ್ರೇಟ್ ಆಗ್ತಾ ಇದೆಯಾ ಅಂತ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡಿ. ಆ್ಯಂಡ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ವಿತ್ ಪ್ರಾಪರ್ ಫಿಸಿಯೋಥೆರಪಿ ಎಕ್ಸಸೈಸಸ್ ಆ್ಯಂಡ್ ವಾಟ್ ಎವರ್ ಜಾಯಿಂಟ್ ಏನು ಡ್ಯಾಮೇಜ್ ಆಗಿದೋ ದಟ್ ವಿಲ್ ಬಿ ಟೇಕನ್ ಕೇರ್ ಬೈ PRP. ಸೊ ಈ ಥರ ಮಾಡಿದರೆ ದ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್. ಸೊ ವಿ ಡಿಡ್ ಆಲ್ಮೋಸ್ಟ್ 50 ಕೇಸಸ್ ಓನ್ಲಿ ಫಾರ್ ದ ನೀ ಅಂತ. ಸಕ್ಸಸ್ ರೇಟ್ ನೋಡಿದ್ರೆ 85% ಮೇಲೆ ಇರುತ್ತೆ. ಸಿ ದಟ್ಸ್ ದ ಎಫೆಕ್ಟಿವ್ನೆಸ್ ಆಫ್ PRP. ವಿತ್ ಎ ಸ್ಮಾಲ್ ಇಂಜೆಕ್ಷನ್ ವಿ ಕ್ಯಾನ್ ಬ್ರಿಂಗ್ ದ ಪೇಷಂಟ್ ಔಟ್ ಆಫ್ ಪೈನ್, ನೋವಿನಿಂದ ಮತ್ತು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು. ಸೊ ಎವ್ರಿಥಿಂಗ್ ಹಿ ವಿಲ್ ಲೀಡ್ ನಿಯರ್ ನಾರ್ಮಲ್ ಲೈಫ್ ಡಿಪೆಂಡಿಂಗ್ ಆನ್ ದೇರ್ ಏಜ್ ಮೇಲೆ. ಸೊ ಆರಾಮಾಗಿ ಅವರೆಲ್ಲ ಕೆಲಸ ಮಾಡ್ಕೋಬೋದು. ಇಲ್ಲಿ ನೀ ಪೇನ್ಗೆ ಒಂದು ರಿಲೀಫ್ ಸಿಗುತ್ತೆ ಅಂತ ಹೇಳಿದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ ಕ್ವೆಶನ್ ಮಾಡೇ ಮಾಡ್ತಾರೆ, ನಮ್ಗೊಂದು ರಿಲೀಫ್ ಸಿಗುತ್ತಾ, ಇದು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕಾಗುತ್ತೆ ಹೇಗೆ ಅನ್ನುವಂಥದ್ದು PRP ಮೂಲಕವಾಗಿ. ಸೊ ಇದರಲ್ಲಿ ಇದು ಜಸ್ಟ್ ವಾಟ್ ಆಸ್ಟಿಯೋಆರ್ಥ್ರೈಟಿಸ್ ದಟ್ಸ್ ಐ ಟೋಲ್ಡ್, ದಿಸ್ ಇಸ್ ಅ ನಾಟ್ ಎ ಡಿಸೀಸ್. ಆಸ್ಟಿಯೋಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂದರೆ, ಸೊ ದಿಸ್ ಒನ್ ಇಸ್ ದ ನೀ ಜಾಯಿಂಟ್. ಈ ಬ್ಲೂ ಕಲರ್ ಇರೋದು ಕಾರ್ಟಿಲೇಜ್. ಈ ಕಾರ್ಟಿಲೇಜ್ ಒಂದು ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ ಇನ್ ಬಿಟ್ವೀನ್ ದ ಬೋನ್ಸ್. ಇಟ್ ಆ್ಯಕ್ಟ್ಸ್ ಲೈಕ್ ಎ ಕುಷನ್. ಸೊ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ ವಿತ್ ಏಜ್ ಆ್ಯಂಡ್ ಎವ್ರಿವೇರ್ ಇಟ್ ವಿಲ್ ನಾಟ್ ರೆಡ್ಯೂಸ್, ಓನ್ಲಿ ದ ವೆಯ್ಟ್ ಬೇರಿಂಗ್ ಏರಿಯಾ. ಎಲ್ಲಿ ವೆಯ್ಟ್ ಬೇರಿಂಗ್ ಏರಿಯಾ ಅಲ್ಲಿರುತ್ತೋ ಅಲ್ಲಿ ಮಾತ್ರ ಕಮ್ಮಿ ಆಗ್ತಾ ಬರುತ್ತೆ. ಸೊ ದೇರ್ ಇಫ್ ವಿ ಟ್ರೀಟ್ ದಿಸ್ ಪ್ರಾಬ್ಲಮ್, ಇಲ್ಲೇನು ಡ್ಯಾಮೇಜ್ ಆಗಿದೆ ಅದು ವಾಸಿ ಮಾಡಿದ್ರೆ ದ ಪೇನ್ ವಿಲ್ ರೆಡ್ಯೂಸ್ ಆ್ಯಂಡ್ ಇಫ್ ಇಟ್ ರೀಸನರೇಟ್ಸ್ ಅಗೇನ್ ಮತ್ತೆ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ಇರಲ್ಲ. ಸೊ ಹೌ ಇಟ್ ವರ್ಕ್ಸ್ PRP ಅಂದರೆ, PRP ಅಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ. ಸೊ ದೀಸ್ ಪ್ಲೇಟ್ಲೆಟ್ಸ್ ವಿಲ್ ಹ್ಯಾವ್ ಸೋ ಮೆನಿ ಗ್ರೋತ್ ಫ್ಯಾಕ್ಟರ್ಸ್. ಆ ಗ್ರೋತ್ ಫ್ಯಾಕ್ಟರ್ಸಿಂದ ಏನಾದರೂ ಬಾಡಿಯಲ್ಲಿ ಟಿಶ್ಯೂ ಡ್ಯಾಮೇಜ್ ಆದರೆ ದ ಗ್ರೋತ್ ಫ್ಯಾಕ್ಟರ್ಸ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್, ರಿಪೇರ್, ವಾಸಿ ಮಾಡೋ ಗುಣ ಇರುತ್ತೆ. ಸೊ ಇಲ್ಲಿನೂ ಅಷ್ಟೇ, ಏನು ಡ್ಯಾಮೇಜ್ ಆಗಿದೆ, ಇದು ವೆದರ್ ಇಟ್ಸ್ ಎ ಕಾರ್ಟಿಲೇಜ್ ಆರ್ ಮೆನಿಸ್ಕೈ ಆರ್ ಲಿಗಮೆಂಟ್ಸ್, ವಾಟ್ ಎವರ್ ಇಟ್ ಈಸ್. ಸೊ ದಿಸ್ PRP ಹ್ಯಾಸ್ ದ ಕೆಪಾಸಿಟಿ ಟು ಹೀಲ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಹೀಲ್ ಮಾಡಿಬಿಟ್ಟು ಆ್ಯಂಡ್ ವಿತ್ ದ ಎಕ್ಸಸೈಸಸ್ ಮಸಲ್ ಸ್ಟ್ರೆಂತ್ ಎಲ್ಲ ಬಿಲ್ಡ್ ಮಾಡಿದರೆ ದೆನ್ ದೇ ವಿಲ್ ಹ್ಯಾವ್ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ ಎಲ್ಲ ದೇ ಕ್ಯಾನ್ ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್. ಕರೆಕ್ಟ್. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ರಾಮನಗರದಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ.
ನಮಸ್ತೆ ಮಂಜುನಾಥ್ ಅವರೇ, ಧ್ವನಿ ಕೇಳಿಸಿದ್ರೆ ಸ್ವಲ್ಪ ಜೋರಾಗಿ ಮಾತನಾಡಿ. ಕೇಳಿಸ್ತಾ ಇದೆ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹೇಳಿ ಮಂಜುನಾಥ್ ಅವರೇ. ಮೇಡಮ್ ನನಗೆ ಒಂದು 4 years ಇಂದ ತುಂಬಾ ಮಂದಿ ನೋವಿದೆ ಸರ್. ಓಕೆ, ಎಷ್ಟು ವಯಸ್ಸು ಈಗ? ನಮಗೆ 44 ಮೇಡಮ್. 44, 4 years ಇಂದ ಮಂಡಿ ನೋವಿದೆಯಾ? ತುಂಬಾ ನೋವಿದೆ ಮೇಡಮ್. ಓಕೆ, ಅಂದರೆ ಮಂಡಿ ಮಾತ್ರನಾ, ಬೇರೆ ಜಾಯಿಂಟ್ಸ್ ಎಲ್ಲ ನೋವಿದೆಯಾ ರೀ? ಜಾಯಿಂಟ್ಸ್ ಏನು ಅಂತ ನೋವಿಲ್ಲ, ಮತ್ತೆ ತುಂಬಾ ನೋವಿದೆ ಮೇಡಮ್. ಬೇರೆ ಕಡೆ ಎಲ್ಲ ತೋರಿಸ್ದೆ. ಓಕೆ, ಏನಾದರೂ ಏಟ್ ಆಗಿದೆಯಾ ಮಂಡಿಗೆ? ಏನು ಚಿಕ್ಕ ಹುಡುಗನಲ್ಲೇ ನಮ್ಮ ತಂದೆ ಏನಾದ್ರು ಬಿದ್ದಿದ್ದಂತೆ ಎಲ್ಲೋ ಆಟೋ ಹಿಡ್ಕೊಂಡು ಹೋಗಿ. ಅದು ಈಗ ತುಂಬಾ ನೋವು ಬರುತ್ತೆ ಮೇಡಮ್. ನೆಡ್ತಾ ಇರ್ಬೇಕಾದ್ರೆ ತುಂಬಾ ನೋವು ಬರುತ್ತೆ. ವೆಯ್ಟ್ ಎಷ್ಟಿದ್ರ ರೀ? ವೆಯ್ಟ್ ಈಗ ನಾನು 72 ಇದೀನಿ. 72. ಏನು ಕೆಲಸ ಮಾಡ್ತೀರಾ ಹೇಳಿ? ಅಂಗಡಿಲಿ ಇರ್ತೀನಿ ಮೇಡಮ್. ಚಿಕ್ಕದು. ಜಾಸ್ತಿ ನಿಲ್ತ್ಕೊಂಡಿರೋದಿರುತ್ತಾ? ಮೊದಲು ನಿಂತ್ಕೊಂತಿದ್ದ ಮೇಡಮ್, ಈಗ ಜಾಸ್ತಿ ನಿಂತ್ಕೊಳಲ್ಲ. ಓಕೆ, ಬೇರೆ ನೋಡ್ಕೊಂಡು. ಸೊ ಈಗ ಮೊದಲು ನಿಲ್ತ್ಕೊಳ್ತಾ ಇರೋದು. ಸೊ ಈ 44 years ಅಂದರೆ ನಾಟ್ ಎ ಓಲ್ಡ್ ಏಜ್. ಸೊ ಬಟ್ ಏನಂದರೆ ಅವ್ರು ಮಾಡೋ ಕೆಲಸದಿಂದ ಮೇ ಬಿ ಬಿಕಾಸ್ ಫಾರ್ ಹಿಸ್ ಹೈಟ್ ದ ವೆಯ್ಟ್ ಮೇ ಬಿ ಮೋರ್ ಆ ಥರ. ಅಂಡ್ ಬಿಫೋರ್ ಮುಂಚೆ ಏನಾದರೂ ಇಂಜುರಿ ಏನಾದರೂ ಆಗಿದ್ರೆ ಮಂಡಿ, ದೇರ್ ಇಸ್ ಅ ಚಾನ್ಸ್ ಆಫ್ ಅರ್ಲಿ ಆಸ್ಟಿಯೋಆರ್ಥ್ರೈಟಿಸ್. ಸೊ ಡಿಪೆಂಡಿಂಗ್ ಅಂದರೆ ಇದು ಸೌದಿರುತ್ತೆ, ಇಲ್ಲಾಂದರೆ ಏನಾದರೂ ಮೆನಿಸ್ಕೈ ಸಾಫ್ಟ್ ಟಿಶ್ಯೂಸ್ ಏನಾದರೂ ಇಂಜುರಿ ಆಗಿರುತ್ತೆ ರೀ, ಡ್ಯಾಮೇಜ್. ನೀವು ಒಂದ್ಸರಿ ಬಂದರೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಏನು ಪ್ರಾಬ್ಲಮ್, ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಅಂತ. ಸೊ ಈ ಕೇಸ್ ತಗೊಳ್ಳಿ, ಈಸ್ ಓನ್ಲಿ 44 yearsಗೆ ಯೂಶ್ವಲಿ ಎವ್ರಿ ಒನ್ ವಿಲ್ ನಾಟ್ ಗೆಟ್. ಆಫ್ಟರ್ 50 or 60 ಸ್ಟಾರ್ಟ್ ಆಗುತ್ತೆ. ರೀಸನ್ಸ್ ಏನು? ಹೀ ಈಸ್ ಕಂಪ್ಲೇನಿಂಗ್ 20 years ಬ್ಯಾಕ್ ಏನೋ ಇಂಜುರಿ ಆಗಿದೆ, ಆರ್ ಬಿಫೋರ್ ಯಾವಾಗಲೂ ಆಗಿದೆ. ಆ್ಯಂಡ್ ಹೀ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್, ಅಂದರೆ ಸ್ಟ್ಯಾಂಡಿಂಗ್ ವರ್ಕ್ ಇದ್ದರೆ ಸ್ವಲ್ಪ ಒಂದು ಮುಂಚೆ ಏನಾದರೂ ಇಂಜುರಿ ಆದರೆ ದೆನ್ ದ ಚಾನ್ಸ್ ಆಫ್ ಅರ್ಲಿ ಆಸ್ಟಿಯೋಆರ್ಥ್ರೈಟಿಸ್ ವಿಲ್ ಮೋರ್. ಆ್ಯಂಡ್ ನೌ ಡೇಸ್ ವಿ ಆರ್ ಸೀಯಿಂಗ್ ದ ಪೇಷಂಟ್ಸ್ ಅಂದರೆ 40s ನೋಡ್ತಾ ಇದ್ದೀವಿ. ಮೋಸ್ಟ್ಲಿ ದ ಟೀಚರ್ಸ್ ಆಗಲಿ, ಇಲ್ಲಾಂದರೆ ಫಾರ್ಮರ್ಸ್ ಆಗಲಿ, ಹೌಸ್ ವೈಫ್ಸ್ ತಗೊಳ್ಳಿ, ಇವರೆಲ್ಲ ತುಂಬ ಓಡಾಡಿ ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ 40s ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫ್ಯೂ ಟೀಚರ್ಸ್ ಹೂ ಆರ್ ತುಂಬ ಒಬೇಸ್ ಇರೋ ಅವರು 35 ಬರ್ತಾರೆ. ಸೊ ಮೆನಿ ವಿಲ್ ಕಮ್. ವಿ ಟ್ರೀಟೆಡ್ ದೋಸ್ ಪೇಷಂಟ್ಸ್ ಆ್ಯಂಡ್ ದೇ ವೆಂಟ್ ಆ್ಯಂಡ್ ದೇ ಆರ್ ಡೂಯಿಂಗ್ ದೇರ್ ಜಾಬ್ಸ್ ಆಲ್ಸೋ. ಕರೆಕ್ಟ್, ಅವ್ರ ಲೈಫ್ ಸ್ಟೈಲ್ ಕೂಡ ಅದೊಂದು ಕಾರಣ ಆಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಕೃಷ್ಣ ಅಂತ ಮೇಡಮ್. ಹೇಳಿ ಕೃಷ್ಣ ಅವರೇ, ನಿಮ್ಗೆ ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ದು ಎಡದಾಕಂದು ಕೆಳಗಡೆ ಹಸ್ತ ಇದೆಯಲ್ಲ, ಹಸ್ತದಿಂದ ಮೇಲ್ಗಡೆ ಒಂದು ದೊಡ್ಡ ಮೊಳೆ ಹೋಯ್ತು ನೋಡಿ. ಹಸ್ತ ಮತ್ತೆ ಕೀಲೊಂದು ಎರಡೊಂದು ಕುತ್ಕೊಳ್ಳೋದ್ರ ಅಲ್ಲಿ ಸಿಕ್ಕಾಗುತ್ತೆ ಪೇನ್ ಬರುತ್ತೆ ನಮಗೆ. ದಿಸ್ ಜಾಯಿಂಟ್ ಹಸ್ತ ಅಂತ ಹೇಳ್ತಾ ಇದೀರಲ್ವಾ ನೀವು? ಹಸ್ತದಿಂದ ಮೇಲ್ಗಡೆ ಕದಂಗೆ ಹಸ್ತ ಮತ್ತೆ ಮೇಲ್ಗಡೆ ಮಂಚಿನ ಮೊಳೆ ಹೋಗಿರ್ತದೆ. ಅಂದ್ರೆ ರಿಸ್ಟ್ ಜಾಯಿಂಟ್ ರೀ? ಹೌದು ಮೇಡಮ್, ರಿಸ್ಟ್ ಜಾಯಿಂಟ್ ನೋವಿದೆ. ಓಕೆ, ಏನ್ ಅದೊಂದೇ ಜಾಯಿಂಟ್, ಬೇರೆ ಜಾಯಿಂಟ್ಸ್ ಏನಾದ್ರೂ ತೊಂದರೆ ಇದೆಯಾ? ಮೇಡಮ್, ತಿರ್ಗಾ ಅಂಗಾಲೊಂದು ಹೆಬ್ಬೆಟ್ಟು ಇದೆ ನೋಡಿ. ಅಂಗಾಲ್ದು ಹೆಬ್ಬೆಟ್ಟು. ಕಾಲಿನ ಹೆಬ್ಬೆಟ್ಟ, ಕೈಯ ಹೆಬ್ಬೆಟ್ಟ? ಕಾಲಿದು ಹೆಬ್ಬೆಟ್ಟು. ಓಕೆ, ಮತ್ತೆ ಮಲ್ಸಂದ್ಗಳು ಇದೆಯಲ್ಲ, ಮಲ್ಸಂದ್ಗಳು. ಹೌದೌದು, ಅವೆಲ್ಲ ತುಂಬಾ ಒಂಥರ ಅಗಲ್ಗಟ್ಕೊಂಡಾಗೆ ನೋವು ಬಂದ್ಬಿಟ್ಟಿದೆ ಮೇಡಮ್. ಎಷ್ಟು ವರ್ಷ ಆಗಿದೆ ಇದು ಸ್ಟಾರ್ಟ್ ಆಗಿ? ಇದು ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ಓಕೆ, ಏನಾದರೂ ಸ್ವಲ್ಪ ಬ್ಲಡ್ ಟೆಸ್ಟ್ ನೋಡ್ಬೇಕ್ರಿ ನಿಮಗೆ. ಇದು ಒಂದು ಏಜ್ ಎಷ್ಟು ರೀ ಈಗ? ಕೃಷ್ಣ ಅವ್ರ ವಯಸ್ಸು ಎಷ್ಟು ನಿಮ್ಗೆ? ಅದೇ 40 50 ಅರೌಂಡ್. ಓಕೆ, 3 years ಆಗಿದೆ ಸ್ಟಾರ್ಟ್ ಆಗಿ. ಸೊ ಯೂಶ್ವಲಿ ತಂಬ್ ಆರ್ ರಿಸ್ಟ್ ಈ ಥರ ಮಲ್ಟಿಪಲ್ ಸ್ಮಾಲ್ ಜಾಯಿಂಟ್ಸ್ ಇನ್ವಾಲ್ವ್ ಆದರೆ, ತಂಬ್ ಬೇಸಿಕ್ಲಿ ಇನ್ವಾಲ್ವ್ ಆದರೆ ಗೌಟಿ ಆರ್ಥ್ರೈಟಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ. ಸೊ ಹೌದು ಕಾಮನ್ ಫಸ್ಟ್ ತಂಬಲ್ಲಿ ಆ ಮೆಟಾಟಾರ್ಸೋಫಿಲಿಂಜಿಯಲ್ ಜಾಯಿಂಟ್ ಇನ್ವಾಲ್ವ್ ಆಗ್ಬಿಡುತ್ತೆ. ಸೊ ದೆಲ್ ಬಿಟ್ ಆಫ್ ಫೇಶಿಯಸ್ ಗೌಟ್. ಅದು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಅದು ಟ್ರೀಟ್ಮೆಂಟ್ ಇರುತ್ತೆ ರೀ, ನೀವು ಬನ್ನಿ ಒಂದು ಸರಿ. ಸೊ ದೆನ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಿ ವಾಟ್ ಈಸ್ ದ ಕಾಸ್. ಮಲ್ಟಿಪಲ್ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ and small joint involvement, common gouty arthritis or other reason, other inflammatory arthritis irutte. And we screen all inflammatory arthritis illa andre avaru madida kelsadinda there will be degeneration, illino degenerate agutte, alli degenerate agutte. So we exclude all and we treat. So even inflammatory conditions, either gout,
ಆರ್ ಎನಿ ಅದರ್ ಇನ್ಫ್ಲಮೇಟರಿ ಆರ್ಥ್ರೈಟಿಸನ್ನು ಇದು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಏನು ಡ್ಯಾಮೇಜ್ ಆಗಿದೆಯೋ ಅದು PRP ಇಂದ ನಾವು ವಾಸಿ ಮಾಡಿಬಿಟ್ಟು ವಾಟ್ ಎವರ್ ಇಸ್ ದ ಕಂಡೀಷನ್ ಲೈಕ್ ರುಮಟಾಯ್ಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್, ಅದು ಬ್ಲಡ್ಡಲ್ಲೇ ಚೇಂಜ್ ಇರುತ್ತೆ. ಸೊ ದಟ್ ಡಿಸೀಸ್ ಆಕ್ಟಿವಿಟಿ ವಿ ಹ್ಯಾವ್ ಟು ಕಂಟ್ರೋಲ್ ವಿತ್ ಫ್ಯೂ ಮೆಡಿಕೇಶನ್. ಸೊ ಡಿಸೀಸ್ ಆಕ್ಟಿವಿಟಿ ಕಂಟ್ರೋಲ್ ಮಾಡಿಬಿಟ್ಟು ದೆನ್ ವಿ ಟ್ರೀಟ್ ದಿಸ್ ಡ್ಯಾಮೇಜ್ ಏನಾದರೂ ಇದೆ ದೆನ್ ವಿ ಟ್ರೀಟ್ ದಿಸ್ ವಿತ್ PRP. ಎಸ್ ಡಾಕ್ಟರ್, ಇವಾಗ ನಾವು ಒಂದು ಪ್ರೀವಿಯಸ್ ಕಾಲರ್ ಅನ್ನ ನೋಡಿದಾಗ್ಲೂ ಕೂಡ ಜೊತೆಗೆ ಸಾಕಷ್ಟು ಎಕ್ಸಾಂಪಲ್ಸ್ ಬೇಗ ಸೀನಿಯರ್ ಡಾಕ್ಟರ್ ನೀವು ನೋಡಿರ್ತೀರಾ. ಒಂದು 10 ವರ್ಷ ಹಿಂದೆ ಬರ್ತಾ ಇದ್ದಂತ ಕೇಸಸ್ಗಳ ಏಜ್ ಗ್ರೂಪ್ ಹಾಗೆ ಇವಾಗ ಬರ್ತಾ ಇರುವಂತ ಏಜ್ ಗ್ರೂಪ್ಗಳು ಯಾಕೆ ಯಂಗ್ಸ್ಟರ್ಸ್ ಅಲ್ಲಿ ಹೀಗೆ ಕಾಣಿಸ್ಕೊಳ್ತಾ ಇದೆ? ಏನ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅವರಿಗೆ? ಸೊ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ನೋಡಿದ್ರೆ, ಮುಂಚೆ ಕಾಲದಲ್ಲಿ ನೋಡಿದ್ರೆ ದೇ ಯೂಸ್ ಟು ವರ್ಕ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿಬಿಟ್ಟು ದ ಫುಡ್ ವಾಟ್ ದೇ ಟೇಕ್, ಒಬೇಸಿಟಿನೂ ಈಗ ತುಂಬ ಇದೆ. ಒನ್ ಆಫ್ ದ ರೀಸನ್ ಈಸ್ ಒಬೇಸಿಟಿ, ಲೈಫ್ ಸ್ಟೈಲ್, ಫುಡ್, ಇದರಿಂದ ತುಂಬ ಚೇಂಜಸ್ ಇರುತ್ತೆ. ಆ್ಯಂಡ್ ಅರ್ಲಿ ಏಜಲ್ಲಿ ಕಾಣಿಸ್ತಾ ಇರೋದು ಈ ನೌ ಐ ಹ್ಯಾವ್ ಸ್ಪೋಕೆನ್ ವಿತ್ 144-year-old ಪೇಷಂಟ್. ಸೊ ಅವರು ಹೆಂಗೆ, ಸೊ ಈ ಅರ್ಲಿ ಏಜಲ್ಲಿ ಬರೋದು ಕಾಮನ್ ರೀಸನ್ ಇಂಜುರೀಸ್ ಇರುತ್ತೆ ರೀ. ಇಂಜುರೀಸಲ್ಲಿ ಏನೇನು ಅಂದರೆ ಇಟ್ ಮೇ ಬಿ ಎ ಮೆನಿಸ್ಕಸ್, ಫ್ಯೂ ಲಿಗಮೆಂಟ್ಸ್ ಇರುತ್ತೆ, ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್, ಇದು ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ, ಅದರಿಂದ ನೋವು ಬರುತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ಯಂಗ್ಸ್ಟರ್ಸಲ್ಲಿ ಇಂಜುರಿ ಇರಲ್ಲ, ಏನೂ ಇರಲ್ಲ, ದೇ ವಿಲ್ ಹ್ಯಾವ್ ಪೇನ್ ಬಿಕಾಸ್ ಆಫ್ ದ ಒಬೇಸಿಟಿ ಆರ್ ಲೈಫ್ ಸ್ಟೈಲ್, ಅದರಿಂದ ಬರ್ಬೋದು. ಆ್ಯಂಡ್ ಅದರ್ ಕಾಸ್ ನಾನು ಈಗ ಹೇಳಿದ್ರಲ್ಲ ಇನ್ಫ್ಲಮೇಟರಿ ಕಂಡೀಷನ್ಸ್ ಲೈಕ್ ಗೌಟಿ ಆರ್ಥ್ರೈಟಿಸ್ ಆರ್ ರುಮಟಾಯ್ಡ್ ಆರ್ಥ್ರೈಟಿಸ್ ಆರ್ ಸೋರಿಯಾಟಿಕ್, ಸೋ ಮೆನಿ ಕಂಡೀಷನ್ಸ್ ತುಂಬ. ಅದು ಅವ್ರಿಗೆ ಬ್ಲಡ್ಡಲ್ಲೇ ಚೇಂಜ್ ಇರುತ್ತೆ. ಸೊ ಬ್ಲಡ್ಡಲ್ಲಿ ಸ್ವಲ್ಪ ದೆರ್ ಈಸ್ ಎ ಡಿಫೆಕ್ಟ್ ಇನ್ ದ ಬ್ಲಡ್, ಅದೇನೋ ಏನು ಮಾಡುತ್ತೆ, ಇಟ್ ಆ್ಯಕ್ಚುಲಿ ಡ್ಯಾಮೇಜಸ್ ದ ಜಾಯಿಂಟ್ಸ್. ಸೊ ಆ ಡಿಸೀಸ್ ನಾವು ಕಂಟ್ರೋಲ್ ಮಾಡಬೇಕು ಯಂಗ್ಸ್ಟರ್ಸಲ್ಲಿ. ಸೊ ಈ ಯಂಗ್ಸ್ಟರ್ಸಲ್ಲಿ ಇದೆಲ್ಲ ಸೈಡ್ ತೊಗೊಂಡ್ರೆ ಇಂಜುರೀಸ್ ವಾಟ್ ಎವರ್ ಇಸ್ ಇಂಜರ್, ಮೆನಿಸ್ಕೈ ಟೈರ್ ಆರ್ ಎನಿ ಲಿಗಮೆಂಟ್ ಟೈರ್, ACL, PCL ಆರ್ MCL ತುಂಬ ಇರುತ್ತೆ, ಆರೋ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ ಮಂಡಿಗೆ. ಈ ಲಿಗಮೆಂಟ್ಸ್ ಏನಾದರೂ ಡ್ಯಾಮೇಜ್ ಆದ್ರೂ ವಿ ಕ್ಯಾನ್ ಟ್ರೀಟ್ ದಿಸ್ ವಿತ್ PRP. ಎಕ್ಸಲೆಂಟ್ ರಿಸಲ್ಟ್ಸ್ ದೇ ಕ್ಯಾನ್ ಸಿ ಆ್ಯಕ್ಚುಲಿ. ಆ್ಯಂಡ್ ಒನ್ ಪೇಷಂಟ್ ACL ಟೈರ್ ಫುಲ್ ಆಗಿದೆ, ಫುಲ್ ಟೈರ್ ಆಗಿಬಿಟ್ಟಿದೆ. ಐ ಸಜೆಸ್ಟೆಡ್ ಬೆಟರ್ ಫಾರ್ ಯು ಬಿಕಾಸ್ ಸ್ವಲ್ಪ ಇನ್ಸ್ಟೆಬಿಲಿಟಿ ಇದ್ದರೆ ವಿ ಸಜೆಸ್ಟ್ ದೆಮ್ ಫಾರ್ ಸರ್ಜರಿ. ಆ್ಯಂಡ್ ಆ ಥರ ಇದ್ದರೆ ಇಲ್ಲ ಮೇಡಮ್ ನಾನು ಹೋಗೋಕ್ಕಾಗಲ್ಲ, ಸೊ ಡೂ PRP. ನಾನು PRP ಮಾಡಿ, ಐ ವಾಂಟ್ ಟು ಜಸ್ಟ್ ಬಿಕಾಸ್ ಐ ಕಾಂಟ್ ಗಿವ್ ರೆಸ್ಟ್, ನಾನು ರೆಸ್ಟ್ ಕೊಡೋಕ್ಕಾಗಲ್ಲ, ನಾನು ಐ ಹ್ಯಾವ್ ಟು ವರ್ಕ್, ನಾನು ಸರ್ಜರಿ ಮಾಡಿದ್ರೆ ನನಗೊಂದು 3-4 weeks ನಾನು ರೆಸ್ಟಲ್ಲಿ ಇರಬೇಕು, ಅದಾಗಲ್ಲ ಅಂತ ವಿ ಡಿಡ್. ಆ್ಯಂಡ್ ಇನ್ಸ್ಟೆಬಿಲಿಟಿನೂ ಕಮ್ಮಿ ಆಗಿದೆ. ಆ್ಯಂಡ್ ವಿ ಟೋಲ್ ಫಾರ್ ರಿಪೀಟ್ MRI, 1 ತಿಂಗಳಾದಮೇಲೆ ರಿಪೀಟ್ MRI ನೋಡಿಬಿಟ್ಟು ವಿ ಹ್ಯಾವ್ ಟು ಸಿ ದಿಸ್ ಈಸ್ ಅ ರಿಸರ್ಚ್ ಫಾರ್ ಅಸ್ ಬಿಕಾಸ್ ಕಂಪ್ಲೀಟ್ ಟೇರ್ ಆದರೆ ಇನ್ಸ್ಟೆಬಿಲಿಟಿ ಇದ್ದರೆ ಫಸ್ಟ್ ಆಪ್ಷನ್ ಅವ್ರು ಬೇರೆ ಐತೆ. ಈಸ್ ಎ ಯಂಗ್ಸ್ಟರ್, ಸೊ ಹಿ ಇನ್ಸಿಸ್ಟೆಡ್ ಮಿ ಟು ಡೂ, ವಿ ಡಿಡ್. ಆ್ಯಂಡ್ ತುಂಬ ಚೆನ್ನಾಗಿದೆ, ಇವನ್ ಇನ್ಸ್ಟೆಬಿಲಿಟಿ ಕಮ್ಮಿ ಆಗಿದೆ, ಹಿ ಈಸ್ ಡೂಯಿಂಗ್ ವರ್ಕ್, ನೋ ಪೇಯ್ನ್ ಅಟ್ ಆಲ್. ಸೊ ಆಫ್ಟರ್ ಯೂಶ್ವಲಿ PRP ಮ್ಯಾಕ್ಸಿಮಮ್ ಎಫೆಕ್ಟ್ ಬರೋದು 5 months ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ವಿ ಆರ್ ಡೂಯಿಂಗ್ ದ ರಿಪೀಟ್ MRI, ವಿ ಹ್ಯಾವ್ ಟು ಸಿ ಹೌ ಇಟ್ ಈಸ್ ಅಂತ. ಓಕೆ ಡಾಕ್ಟರ್, ಇನ್ನು ಏಜ್ರಲ್ಲಿ ಮತ್ತೊಂದು ರೀತಿಯಾದಂಥ ಸಮಸ್ಯೆ, ಡಯಾಬಿಟೀಸು, ಹೈಪರ್ ಟೆನ್ಷನ್, ಕಿಡ್ನಿ, ಲಿವರ್, ಈ ರೀತಿಯಾದಂಥ ಸಮಸ್ಯೆಗಳು 100 ಇರುತ್ತೆ, ಅವ್ರಿಗೆ ಹೇಗೆ ವರ್ಕ್ ಆಗುತ್ತಿದ್ದು ಅಂತ? ಸೊ ಎನಿ ಕಂಡೀಷನ್, ಈಗ ಓಲ್ಡ್ ಏಜ್ ತೊಗೊಳ್ಳಿ, ಅವ್ರಿಗೆ ಸ್ಕಿನ್ ಕಟ್ ಆದ್ರೂ ಇಟ್ ವಿಲ್ ಹೀಲ್. ವಿ ಡೋಂಟ್ ಡೂ ಬಿಕಾಸ್ ಹೀಲ್ ಆಗ್ತಾ ಇದ್ರೆ ದೆನ್ ಪ್ಲೇಟ್ಲೆಟ್ಸ್ ಆರ್ ವರ್ಕಿಂಗ್ ಅಷ್ಟೇ ತಾನೆ. ಸೊ ಓಲ್ಡ್ ಏಜ್ ನೋ ಏಜ್ ಲಿಮಿಟ್. ಸೊ ಈವನ್ ದೇ ಆರ್ ಓಲ್ಡ್ ಆಫ್ಟರ್ 80 or 90 or 100 ಆಲ್ಸೋ ವಿ ಕ್ಯಾನ್ ಡೂ, ಆ್ಯಂಡ್ ದೇರ್ ಪ್ಲೇಟ್ಲೆಟ್ಸ್ ವಿಲ್ ಆಲ್ಸೋ ವರ್ಕ್ ಆ್ಯಂಡ್ ಇಟ್ ಆಲ್ಸೋ ರೀಜನರೇಟ್ಸ್ ಒಂದು. ಆ್ಯಂಡ್ ಎನಿ ಕಂಡೀಷನ್, ಶುಗರ್ ಆಗಲಿ, BP ಆಗಲಿ, ಎನಿ ಕಂಡೀಷನ್ ನಥಿಂಗ್ ಟು ಡೂ ವಿತ್ ಪ್ಲೇಟ್ಲೆಟ್ಸ್. ಸೊ ಬಾಡಿಯಲ್ಲಿ ಏನಾದರೂ ಕಿಡ್ನಿ ಡ್ಯಾಮೇಜ್ ಇದ್ರೂ ನಥಿಂಗ್ ಟು ಡೂ ಪ್ಲೇಟ್ಲೆಟ್ಸ್. ಆ ಪ್ಲೇಟ್ಲೆಟ್ಸ್ ಫಂಕ್ಷನ್ ಏನೂ ಕಮ್ಮಿ ಆಗಲ್ಲ. ಸೊ ಹಾರ್ಟ್ ಸ್ಟ್ರೋಕ್ ಆರ್ ಬ್ರೈನ್ ಸ್ಟ್ರೋಕ್, ಎನಿ ಕಂಡೀಷನ್ಸ್ ವಿ ಕ್ಯಾನ್ ಡೂ. ಫ್ಯೂ ಕಂಡೀಷನ್ಸ್ ಯಾವುದು ಮಾಡಲ್ಲ ಅಂದರೆ ಬ್ಲಡ್ ಕ್ಯಾನ್ಸರ್ಸ್, ಬ್ಲಡ್ಡಲ್ಲೇ ತೊಂದರೆ ಇರುತ್ತೆ, ಬ್ಲಡ್ ಕ್ಯಾನ್ಸರ್ಸ್ ವಿ ಡೋಂಟ್ ಪ್ರಿಫರ್ ಟು ಡೂ. ಆ್ಯಂಡ್ ಪ್ಲೇಟ್ಲೆಟ್ ಏನಾದರೂ ಪ್ಲೇಟ್ಲೆಟ್ಸೇ ಏನಾದರೂ ಪ್ರಾಬ್ಲಮ್ ಇದ್ದರೆ, ಥ್ರಾಂಬೋಸೈಟೋಪಿನಿ ಅಂದರೆ ಕಂಜೆನಿಟಲ್ ಕಂಡೀಷನ್ಸ್ ಅವ್ರಿಗೆ ಆ ಥರ ಇದ್ದರೆ, ಇಲ್ಲಾಂದರೆ ಮಂಡಿ ನಾವು ಇದು ವಾಟ್ ಎವರ್ ದ ಜಾಯಿಂಟ್ ವಿ ಆರ್ ಗೋಯಿಂಗ್ ಟು ಟ್ರೀಟ್, ಅದೇನಾದರೂ ಇನ್ಫೆಕ್ಷನ್ ಇದ್ದರೆ ಆರ್ ಕ್ಯಾನ್ಸರ್ ಅರೌಂಡ್ ಫ್ಯೂ ಕಂಡೀಷನ್ಸ್, ಅದು ಬಿಟ್ಟು ಆಲ್ಮೋಸ್ಟ್ ನನ್ನ ಪೇಷಂಟ್ಸ್ಗೆ ಎಲ್ಲರಿಗೂ ಶುಗರ್ ಇರುತ್ತೆ, BP ಇರುತ್ತೆ, ಈವನ್ ಸಮ್ ಮೇ ಬಿ ಸಫರಿಂಗ್ ವಿತ್ CKD ಅಂದರೆ ಕಿಡ್ನಿ ಡಿಸೀಸ್, ಹಾರ್ಟ್ ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್, ಇವ್ರಿಗೆಲ್ಲರಿಗೂ ಟ್ರೀಟ್ ಮಾಡ್ಬೋದು ಸೇಫ್ಲಿ ವಿತ್ ನೋ ಸೈಡ್ ಎಫೆಕ್ಟ್ಸ್ ಇರಲ್ಲ. ಶುಗರ್ ಪೇಷಂಟ್ಸ್ಗೆ ಸರ್ಜರಿ ಆದರೆ ಇನ್ಫೆಕ್ಟ್ ಆಗಿದೆ ಮತ್ತು ವಾಸಿ ಆಗಿಲ್ಲ ಅಂತ ಆ ಥರ ಯಾವುದೂ ಇರಲ್ಲ. ಇದ್ರಲ್ಲಿ ಆರಾಮಾಗಿ ಮಾಡಿಕೊಂಡು ದೇ ಹ್ಯಾವ್ ಟು ಸ್ಟೇ ಓನ್ಲಿ ಫಾರ್ 3 hours, 2 to 3 hours ದೇ ಕ್ಯಾನ್ ಗೋ ಹೋಮ್ ಆಲ್ಸೋ. ಹೇಗೆ ಪಬ್ಲಿಸಿಟಿ, ಹೇಗೆ ಮೌತ್ ಪಬ್ಲಿಸಿಟಿ ವರ್ಕ್ ಆಗುತ್ತೋ ಹಾಗೆ ಮಿತ್ ಕೂಡ ಹಾಗೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಅನ್ನುವಂಥದ್ದು. ಈ PRP ಯಲ್ಲೂ ಕೂಡ 6 ತಿಂಗಳಿಗೆ ರಿಪೀಟ್ ಮಾಡ್ತಾ ಇರಬೇಕಂತ, ಇಲ್ಲ 1 ವರ್ಷಕ್ಕೆ ರಿಪೀಟ್ ಮಾಡ್ತಾ ಇರಬೇಕಂತ, ಈ ರೀತಿಯಾದಂಥ ವಿಚಾರಗಳು ಸತ್ಯನ ಅನ್ನೋದಾಗಿ ದಿಸ್ ಈಸ್ ವೆರಿ ಕಾಮನ್ ವಿತ್ ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಮ್ಯಾಮ್ ಸ್ವಲ್ಪ ಒಬ್ಬೊಬ್ರು ಡಾಕ್ಟರ್ಸ್ ಹೇಳಿದರು
ಸೊ ಮೆನಿ ಪೇಷಂಟ್ಸ್ ನಮಗೆ ಫ್ರೆಂಡ್ಸ್ ಹೇಳಿದ್ರು 6 ಮಂತ್ಸ್ಗೆ ಒಂದ್ಸರಿ ರಿಪೀಟ್ ಮಾಡ್ಕೋಬೇಕಾ. ಕರೆಕ್ಟ್ಲಿ ಟು ಸೇ PRP ವರ್ಕ್ ಆಗೋಕ್ಕೆ 5 to 6 months ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ಇಟ್ ಟೇಕ್ಸ್ ಅಟ್ಲೀಸ್ಟ್ 5 to 6 months ಟು ರೀಜನರೇಟ್ ವಾಟ್ ಈಸ್ ಹ್ಯಾಪನಿಂಗ್. ಮತ್ತೆ 6 months ಏನಕ್ಕೆ ರಿಪೀಟ್ ಆಗಿ. ಆ್ಯಂಡ್ ಹಿಯರ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಹೌ ವಿ ಪ್ರಿಪೇರ್ ದ PRP ನಾರ್ಮಲಾಗಿ ಏನೋ ಆ ಥರ ಅಲ್ಲ. ದ ಕ್ವಾಂಟಿಫಿಕೇಶನ್ ಆಫ್ PRP ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವೇರ್ ವಿ ಗಿವ್ ದ PRP ಆ್ಯಂಡ್ ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲೇ ಕೊಡಬೇಕು. ಸುಮ್ಮನೆ ಬ್ಲೈಂಡಾಗಿ ಕೊಟ್ಟರೆ ಆಗಲ್ಲ. ಆ್ಯಂಡ್ ಹೂಮ್ ಅದೇ ಯಾರು ಕೊಡ್ತಾರೆ. ಸೊ ಇಟ್ ಶುಡ್ ಬಿ ಗಿವನ್ ಬೈ ಎಕ್ಸ್ಪರ್ಟೈಸ್ ಡಾಕ್ಟರ್ ಬಿಕಾಸ್ ದೇ ನೋ ಹೌ ಟು ಗಿವ್, ವೇರ್ ಟು ಗಿವ್, ಹೌ ಮಚ್ ಟು ಬಿ ಗಿವನ್. ಸೊ ಈ ಡ್ಯಾಮೇಜ್ಗೆ ಇಷ್ಟು ಕೊಡಬೇಕು ಅಂತ. ಸೊ ಆ ಥರ. ಸೊ ಇಟ್ ಶುಡ್ ಬಿ ಗಿವನ್ ಇನ್ ಎ ಅಂದರೆ ಕರೆಕ್ಟ್ ಲೊಕೇಶನಲ್ಲಿ ಕೊಡಬೇಕು, ಕರೆಕ್ಟ್ ಡಾಕ್ಟ್ರ್ ಕೊಡಬೇಕು. ಆ್ಯಂಡ್ ದ ಪ್ರಿಪರೇಷನ್ ಆಫ್ ದ PRP ಆಲ್ಸೋ ಮ್ಯಾಟರ್ಸ್. ಡ್ಯಾಮೇಜ್ ಎಷ್ಟಾಗಿದೆ ಅದ್ರ ಮೇಲೆ ನಾವು ಕ್ವಾಂಟಿಫಿಕೇಷನ್ ಇರುತ್ತೆ. ಒಬ್ರೊಬ್ರಿಗೆ ಲಿವರ್ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿಬಿಡುತ್ತೆ. ಫಾರ್ ದೋಸ್ ವಿಲ್ ಟೇಕ್ ಲಿಟಲ್ ಮೋರ್. ಆ ಥರ ಸ್ವಲ್ಪ ವಿ ಕ್ವಾಂಟಿಫೈ ಅಂದರೆ ಎಷ್ಟಿದೆಯಾ ಪ್ಲೇಟ್ಲೆಟ್ ಕೌಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಪ್ಲೇಸ್. ಅದಕ್ಕೆ ಐ ಕ್ಯಾನ್ ಪ್ರೌಡ್ಲಿ ಸೇ ದ ಸಕ್ಸಸ್ ರೇಟ್ ಇನ್ ಅವರ್ ಸೆಂಟರ್ ಈಸ್ ಮೋರ್ ಬಿಕಾಸ್ ದೀಸ್ ಆರ್ ಆಲ್ ವಿಲ್ ಹ್ಯಾವ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಅದೇ ಥರ ಮಾಡಬೇಕು ಅಂತ. ಅದೇ ಥರನೇ ಎಲ್ಲ ಸೆಂಟ್ರಲ್ಲಿ ಈವನ್ ಹೈದ್ರಾಬಾದ್ ಆರ್ ಚೆನ್ನೈ ಆರ್ ಹೈದ್ರಾಬಾದ್ ಎವ್ರಿವೇರ್ ವಿ ಫಾಲೋ ದ ಸೇಮ್ ಪ್ರೋಟೋಕಾಲ್. ಅದಕ್ಕೆ ಸಕ್ಸಸ್ ರೇಟನ್ನು ಹಾಗೆ ಇರುತ್ತೆ. ಇದು ಹೇಗಂತ ಹೇಳಿದ್ರೆ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ ಅಂತಲೂ ಹೇಳ್ಬೋದು. ಈ PRP ಆದ ನಂತರ ಫ್ಯೂಚರಲ್ಲಿ ಸರ್ಜರಿನೂ ಕೂಡ ಅವಾಯ್ಡ್ ಮಾಡ್ಬೋದಾ ಹೇಗೆ ಅಂತ? ಡೆಫಿನೆಟ್ಲಿ 100% ವಿ ಕ್ಯಾನ್ ಅವಾಯ್ಡ್. ಈಗ PRP ಏನು ಮಾಡುತ್ತೆ, ಸೊ ದಿಸ್ ಈಸ್ ಡ್ಯಾಮೇಜಿಂಗ್. ಇದು ಕಾರ್ಟಿಲೇಜ್ ಹೀಗೆ ಬಿಟ್ಟರೆ ತುಂಬ ಜನ ಏನು ಮಾಡ್ತಾರೆ, ಇದು ಸ್ವಲ್ಪ ಸ್ಟೆಪ್ಸ್ ಹತ್ತುವಾಗ ನೋವು ಬರುತ್ತೆ, ಇಲ್ಲ ಕೆಲ ಕೂತ್ಕೊಂಡ್ರೆ ಎಲ್ಲ ನೋವು ಬರುತ್ತೆ. ಆ ಕಂಡೀಷನಲ್ಲೇ ದಟ್ ಈಸ್ ಅ ಸಿಂಪ್ಟಮ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್. ಅಂದರೆ ಅವಾಗೆ ಸವಿಯೋದು ಸ್ಟಾರ್ಟ್ ಆಗಿರುತ್ತೆ. ಅವಾಗೆ ಕರೆಕ್ಟಾಗಿ ತೊಗೊಂಡ್ರೆ ಟ್ರೀಟ್ಮೆಂಟ್ ಇಟ್ ರೀಜನರೇಟ್ಸ್ ದ ಡ್ಯಾಮೇಜ್ ಟಿಶ್ಯೂ. ಸೊ ರೀಜನರೇಟ್ ಮಾಡಿಬಿಟ್ಟು ಇಟ್ ಮತ್ತೆ ಅವ್ರಿಗೆ ಸವಿಯೋದು ಮತ್ತು ಫ್ಯೂ ಇಯರ್ಸ್ಗೆ ಅಂದರೆ ಇದು 100% ಮತ್ತೆ ಸವಿಯೋಲ್ಲ ಅಂತ ಹೇಳಕ್ಕೆ. ಸೊ ವಿ ಗಿವ್ ಆಲ್ ದ ಪ್ರಿಕಾಷನ್ಸ್ ಹೇಗೆ ಮೇಂಟೈನ್ ಮಾಡ್ಕೋಬೇಕು. ಇದು ಹಾಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಇಟ್ ರಿಲೀಸಸ್ ಟಾಕ್ಸಿನ್ಸ್ ಆ್ಯಂಡ್ ಡ್ಯಾಮೇಜಸ್ ದ ಅಡ್ಜಸೆಂಟ್ ಕಾರ್ಟಿಲೇಜ್. ಇನ್ನೂ ಸವಿಯೋದು ಹಂಗೆ ಹೋಗ್ತಾನೆ ಇರುತ್ತೆ ಪ್ರಾಸೆಸ್. ವಿ ಹ್ಯಾವ್ ಟು ಸ್ಟಾಪ್ ದ ಪ್ರೋಗ್ರೆಷನ್ ದೇರ್ ಆ್ಯಂಡ್ ವಿ ಶುಡ್ ರಿವರ್ಟ್ ಬ್ಯಾಕ್. ರಿವರ್ಟ್ ಮಾಡಿದ್ರೆ 100% ವಿ ಕ್ಯಾನ್ ಅವಾಯ್ಡ್ ದ ಸರ್ಜರಿ ಇನ್ ದ ಫ್ಯೂಚರ್. ಸೊ ದಿಸ್ ಕ್ಯಾನ್ ಮತ್ತೆ ಸರ್ಜರಿ ಹೋಗಬೇಕಾಯ್ತು ಆ ಥರ ಡೌಟೇ ಇಲ್ಲ. ಕರೆಕ್ಟಾಗಿ ಡೆಫಿನೆಟ್ಲಿ ಮಾಡಿದರೆ ವಿ ಕ್ಯಾನ್ ಅವಾಯ್ಡ್ ದ ಪ್ರೊಸೀಜರ್. ಆವಾಗಲೇ ಹೇಳಿದ್ರೆ ಎಷ್ಟು ಸಮಯ ಬೇಕು ರಿಸಲ್ಟ್ ನೋಡೋದಕ್ಕೆ ಅಂತ ಹೇಳಿದ್ರೆ 6 ತಿಂಗಳು ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ PRP ರಿಸಲ್ಟ್ ಯಾವ ರೀತಿಯಾಗಿ ಕೊಡ್ತಾ ಇದೆ ಅಂತ. ಸೊ ಹಾಗಾಗಿ ಆ ಪ್ರಶ್ನೆಗಳ ಬದಲಿಗೆ ನಾನು ಇವಾಗ ನೀ ಜಾಯಿಂಟ್ಗೆ ನೀ ಪೇನ್ಗೆ ಯಾವ ರೀತಿಯಾಗಿ ನೀವು PRPಯನ್ನು ಬಳಸ್ತಾ ಇದ್ದೀರಾ, ಅದೇ ರೀತಿಯಾಗಿ ಬ್ಯಾಕ್ ಪೇನ್ ಶುರುವಾದಾಗ ಲೋವರ್ ಬ್ಯಾಕಲ್ಲಿ ಅದಕ್ಕೂ ಏನಾದರೂ ಹೆಲ್ಪ್ ಆಗುತ್ತಾ PRP? ಹೇಗೆ ಅದರ ಇನ್ವೆನ್ಷನ್ ಆಗಿದೆ ಅಂತ? ಸೊ ಬ್ಯಾಕ್ ಪೈನ್ ಕಾಮನ್ಲಿ ವಿ ಆರ್ ಸೇಯಿಂಗ್ ಇನ್ ಸಾಫ್ಟ್ವೇರ್. ಅವ್ರು ಕೂತ್ಕೊಂಡು ಮಾಡೋ ಕೆಲಸದಿಂದ ದೇ ವಿಲ್ ನಾಟ್ ಮೇಂಟೈನ್ ಪ್ರಾಪರ್ ಪೋಸ್ಚರ್, ಅದರಿಂದ ಬ್ಯಾಕ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಕಾಮನ್ಲಿ ವಾಟ್ ವಿ ಸಿ ಇಸ್ 1 level ಆನ್ಯುಲರ್ ಟೇರ್ ಅಂತ ಒಂದು ಸ್ವಲ್ಪ ಡಿಸ್ಕ್ ಬಲ್ಜ್ ಆಗಿಬಿಟ್ಟು ಟೇರ್ ಆಗ್ತದೆ. ದೋಸ್ ಪೇಷಂಟ್ಸ್ ವಿ ಕ್ಯಾನ್ ಟ್ರೀಟ್ ವಿತ್ PRP. ಆ್ಯಂಡ್ ಸ್ಪೈನಲ್ಲಿ ಒಂದು ಕಂಡೀಷನ್ ಅಲ್ಲ, ಒಂದೇ ಅಂದರೆ ಇಟ್ಸ್ ಎ ಡಿಸ್ಕ್ ಒಂದೇ ಇರಲ್ಲ, ಫ್ಯೂ ಜಾಯಿಂಟ್ಸ್ ಇರುತ್ತೆ ಸೈಡ್ಗೆ, ಫೆಸೆಡ್ ಜಾಯಿಂಟ್ಸ್ ಮತ್ತು ಸ್ಯಾಕ್ರೋಐಲಿಯಾಕ್ ಜಾಯಿಂಟ್ಸ್ ಆ್ಯಂಡ್ ಫ್ಯೂ ಲಿಗಮೆಂಟ್ಸ್, ಮಸಲ್ಸ್ ಇದೆಲ್ಲ. ಸೊ ಫ್ರಮ್ ವೇರ್ ದ ಪೇನ್ ಇಸ್ ಕಮಿಂಗ್, ವೆದರ್ ಇಟ್ಸ್ ಎ ಸ್ಯಾಕ್ರೋಐಲಿಯಾಕ್ ಜಾಯಿಂಟ್ ಪೇನ್, ಫ್ಯಾಸೆಡ್ ಜಾಯಿಂಟ್ ಪೇನ್, ಇದಕ್ಕೆಲ್ಲ PRP ಕೊಡ್ಬೋದು. ಆ್ಯಂಡ್ ಫಾರ್ ಡಿಸ್ಕ್ ಆಲ್ಸೋ ವಿ ಕ್ಯಾನ್ ಗಿವ್ PRP. ಆ್ಯಂಡ್ ಆಲ್ ಏಜ್ ಪೇಷಂಟ್ಸ್ ತೊಗೊಂಡ್ರೆ ಏಜಲ್ಲಿ ಆಲ್ಮೋಸ್ಟ್ ಎವ್ರಿ ಲೆವೆಲ್ ದೆರ್ ಬಿ ಡಿಜನರೇಷನ್, ನೋ ನೀಡ್ ಟು ಟ್ರೀಟ್ ಆಲ್. ಒಂದು ಲೆವೆಲ್ ಯಾವುದು ಪೇನ್ ಬರ್ತಾ ಇದೆ, ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಆಗಿಬಿಟ್ಟು ನೋವು ಕಂಪ್ರೆಸ್ ಆಗ್ತದೆ, ದಟ್ ವಿ ಕ್ಯಾನ್ ಟ್ರೀಟ್ ವಿತ್ PRP. ಆ್ಯಂಡ್ PRP ರಿಸಲ್ಟ್ಸ್ 6 months ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ದ ಪೇಷಂಟ್ ಕ್ಯಾನ್ ಸಿ ದ ಎಫೆಕ್ಟ್ ಫ್ರಮ್ ದ ಯೂಶ್ವಲಿ 3rd day ಇಂದ 1 week ಇಂದಾನೆ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ. ಸ್ವಲ್ಪ ನೋವು ಕಮ್ಮಿ ಆಗ್ತಾ ಬರುತ್ತೆ. ಅಟ್ ಮ್ಯಾಕ್ಸಿಮಮ್ ಎಫೆಕ್ಟ್ 6 monthsಗೆ ಫುಲ್ ವರ್ಕ್ ಆಗೋದು. ಬಟ್ ಫ್ರಮ್ ದ ಫಸ್ಟ್ ವೀಕ್ ಓನ್ಲಿ ದೇ ಕ್ಯಾನ್ ಸಿ ದ ರಿಸಲ್ಟ್, ಗೊತ್ತಾಗ್ಬಿಡುತ್ತೆ ಕಮ್ಮಿ ಆಗ್ತಾ ಇದೆ ಅಂತ. ದೇ ಕ್ಯಾನ್ ಸಿ ದ ರಿಸಲ್ಟ್ ಈವನ್ ಫ್ರಮ್ ದ ಫಸ್ಟ್ ವೀಕ್ ಓನ್ಲಿ. ನೀವು ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಎರಡಕ್ಕೂ ಕೂಡ ಪೋಸ್ಟ್ ಪ್ರೊಸೀಜರ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಸೊ ಇವನ್ ವಾಟ್ ಎವರ್ ಇಸ್ ದ ಜಾಯಿಂಟ್, ಫಸ್ಟ್ ಆಫ್ ಆಲ್ 1-2 days ಅವ್ರು ಏನು ಜಾಸ್ತಿ ಏನು ಕೆಲಸ ಮಾಡೋಂಗಿಲ್ಲ. ದೇ ಕ್ಯಾನ್ ಡೂ ದೇರ್ ರೊಟೀನ್. ಬಟ್ ತುಂಬ ಓಡಾಡೋದು ಆ ಥರ ಮಾಡಲ್ಲ. ಇಫ್ ಐ ಆಮ್ ಟ್ರೀಟಿಂಗ್ ದ ನೀ ಜಾಯಿಂಟ್ ಪೇನ್, ಫ್ಯೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರುತ್ತೆ, ಲೈಕ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಆರ್ ಕ್ಲೈಂಬಿಂಗ್ ಸ್ಟೇಟ್ಸ್, ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಜಸ್ಟ್ ವಿ ಟೆಲ್ ದೆಮ್ ಟು ರೆಡ್ಯೂಸ್. ಇನ್ನೊಂದು ಎಕ್ಸಸೈಸಸ್ ಸ್ಟಾರ್ಟ್ ಆಗುತ್ತೆ. ಸೊ ದ ಫಿಸಿಯೋಥೆರಪಿ ಆರ್ ದ ರಿಹ್ಯಾಬಿಲಿಟೇಷನ್ ವಿಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ದಿಸ್ ಇಸ್ ಟು ಮೈಂಟೈನ್. ಅದು ಕಾರ್ಟಿಲೇಜ್ ಹೀಲ್ ಮಾಡೋದು ಈಸಿ,
ಬಟ್ ಹೌ ವಿ ಮೈಂಟೈನ್ ಬಿಕಾಸ್ ದಿಸ್ ಶುಡ್ ನಾಟ್ ಬಿ ರಿಪೀಟೆಡ್ ಅಗೇನ್. ರಿಪೀಟ್ ಆಗಬಾರ್ದಂದ್ರೆ ದ ಪೇಷಂಟ್ ಹ್ಯಾಸ್ ಟು ಫಾಲೋ ದ ಪ್ರೋಟೋಕಾಲ್. ಅಂದರೆ ನಾವೇನು ಹೇಳ್ತೀವೋ ಪ್ರಿಕಾಷನ್ಸ್ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಥಿಂಗ್ ವಿಲ್ ಹ್ಯಾಪನ್. ಆ್ಯಂಡ್ ವೆರಿ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಅದೇನು ತುಂಬ ಇದು ಮಾಡಬಾರ್ದಂತ ಡೂಸ್ ಡೋಂಟ್ಸ್ ಇರುತ್ತೆ. ಇದು ಜಾಸ್ತಿ ಮಾಡಬೇಡಿ ವಿಚ್ ಅಫೆಕ್ಟ್ಸ್ ದ ಜಾಯಿಂಟ್ಸ್, ಅದು ಕಮ್ಮಿ ಮಾಡಿ. ಆ್ಯಂಡ್ ಡೂ ದೀಸ್ ವಿಚ್ ಪ್ರಿವೆನ್ಷನ್ಗೂ ಕೂಡ ನೀವೇನಾದರೂ ಸೊಲ್ಯೂಷನ್ ಕೊಡ್ಬೋದಾ ಡಾಕ್ಟರ್, ಬಿಫೋರ್ ಗೆಟಿಂಗ್ ಪೇನ್ ಅಂತ? ಈ ರೀತಿ ಪ್ರಿವೆನ್ಷನ್ ಅಂದರೆ ಆಫ್ಟರ್ ಟ್ರೀಟ್ಮೆಂಟ್ ಆರ್ ಬಿಫೋರ್ ಟ್ರೀಟ್ಮೆಂಟ್ ಬರೋದಕ್ಕೂ ಮುಂಚೆ? ಸೊ ಬರೋದಕ್ಕೂ ಮುಂಚೆ ಅಂದರೆ ಯಂಗ್ಸ್ಟರ್ಸ್ ವಾಟ್ ಐ ಅಡ್ವೈಸ್ ಇಸ್ ದೇ ವಿಲ್ ಬಿ ತುಂಬ ಜನ ದೇ ವಿಲ್ ನಾಟ್ ಡೂ ಪ್ರಾಪರ್ ವರ್ಕೌಟ್ಸ್ ಮಾಡಲ್ಲ, ಸಡನ್ನಾಗಿ ಒಟ್ಟಿಗೆ ಮ್ಯಾರಥಾನ್ ಹೋಗ್ಬಿಡ್ತಾರೆ. ಹೌ ಇಟ್ ಗೋಸ್ ಆ್ಯಂಡ್ ದ ನೀ ಈಸ್ ನಾಟ್ ನೀ ಆರ್ ಎನಿ ವೆಯ್ಟ್ ಬೇರಿಂಗ್ ಜಾಯಿಂಟ್ ವಿಲ್ ನಾಟ್ ಬಿ ಪ್ರಿಪೇರ್ಡ್ ಪ್ರಾಪರ್ಲಿ. ಸಡನ್ನಾಗಿ ತುಂಬ ಸ್ಟ್ರೆಸ್ ಕೊಟ್ಟರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಡ್ಯಾಮೇಜ್ ಟು ದನ್. ಆ ಥರ ಎಲ್ಲ ಪ್ರಾಪರ್ ವರ್ಕೌಟ್ಸ್ ಬೇಕು ವಿತ್ ಪ್ರಾಪರ್ ಟ್ರೈನಿಂಗ್. ಅದೇ ಟ್ರೈನರ್ಸ್ ಜೊತೆನೆ ಪ್ರಾಪರ್ ವರ್ಕೌಟ್ಸ್ ತೊಗೊಂಡು ಆ್ಯಂಡ್ ಸೊ ಮೆನಿ ವಿಲ್ ಬಿ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಆರ್ ಬ್ಯಾಡ್ಮಿಂಟನ್ ಇದೆಲ್ಲ ವಿತೌಟ್ ಪ್ರಾಪರ್ ವಾರ್ಮ್ ಅಪ್, ಅದೂ ಆಗಬಾರ್ದು. ಸೊ ಎನಿ ಆ್ಯಕ್ಟಿವಿಟಿ ಬಿಫೋರ್ ಡೂಯಿಂಗ್ ಸೊ ದೇ ಶುಡ್ ಹ್ಯಾವ್ ಪ್ರಾಪರ್ ವಾರ್ಮ್ ಅಪ್ ಫಾರ್ ಎನಿ ಜಾಯಿಂಟ್. ಆ ಥರ ಮಾಡ್ಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ. ಒಟ್ಟಿಗೆ ಸಡನ್ ಆಗಿ ಎಲ್ಲ ಮಾಡಿದ್ರೇ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ PRP ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ವಿದ್ಯಾ ಭಂಡಾರು. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಹಾಗೆ